ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ಮೋಹನ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ಹೆಸರುಘಟ್ಟ ಮೇನ್ ರೋಡ್ ಹತ್ರ ಇದ್ದೀನಿ. ಅಲ್ಲಿ ಕೃಷ್ಣ ಕಾಲೇಜ್ ಬರುತ್ತೆ. ಕೃಷ್ಣ ಕಾಲೇಜ್ ಬಳಿ ಅಂದ್ರೆ ನಿಯರ್ ಬೈನೇ ವೆಂಕಟೇಶ್ವರ ಸ್ವಾಮಿನ ಕೂರಿಸಿದ್ದಾರೆ. ಗ್ರ್ಯಾಂಡ್ ಆಗಿ ಟೆಂಪಲ್ ವ್ಯೂ ತರನೇ ಸೆಟ್ ಕೂಡ ಹಾಕಿದ್ದಾರೆ. ನಾನು ವಿಡಿಯೋ ಮುಖಾಂತರ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೀವು ನೋಡ್ತಿರ್ಬೋದು, ಬೆರಣಿನ ಸಾರಿಸೋದ್ರ ಮೇಲೆ ರಂಗೋಲಿ ಹಾಕಿದ್ದಾರೆ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ನೀವು ನೋಡ್ಬೋದು. ಮತ್ತು ಔಟ್ಸೈಡ್ ವ್ಯೂ ನೋಡಿದರೆ ಸೇಮ್ ಟೆಂಪಲ್ ವ್ಯೂ ಸೆಟ್ ಥರನೇ ಇದೆ. ಅಟ್ರಾಕ್ಟಿವ್ ಥರನೇ ಮಾಡಿದ್ದಾರೆ ಒಂದು ಸೆಟ್ ಹಾಕಿ. ಇದೆಲ್ಲ ನೋಡಿದ್ರೆ ಒಂಥರ ನಮಗೂ ಖುಷಿ ಅನಿಸುತ್ತೆ, ಈ ಥರ ಒಂದು ಗ್ರೌಂಡಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ. ಸೊ ದರ್ಶನ ಕ್ಯೂ ಅಲ್ಲಿ ರಶ್ ಇರಲಿಲ್ಲ, ಆದ್ದರಿಂದ ದರ್ಶನ ಬೇಗ ಆಯಿತು. ಸೊ ವೆಂಕಟೇಶ್ವರ ದೇವ್ರನ್ನ ನೀವು ನೋಡ್ಬೋದು. ಹಾಗೆ ಆ ಸೆಟ್ ಕೂಡ ದೇವಸ್ಥಾನದ ಇನ್ಸೈಡ್ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಕಾಣಿಸುತ್ತೋ ಸೇಮ್ ಅದೇ ರೀತಿನೇ ಸೆಟ್ ಹಾಕಿದ್ದಾರೆ. ಅಲಂಕಾರವಾಗಿದೆ. ಹಾಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಜ್ಯೋತಿ ಜೊತೆಗೆ ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿನ ನೀವು ದರ್ಶನ ಮಾಡ್ಕೊಬೋದು. ಅಕ್ಕಪಕ್ಕ ಜ್ಯೋತಿಗಳನ್ನ ನೀವು ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಿದ್ದಾಗ ಇದು ಕೂಡ ಸೆಟ್ ಹಾಕಿದ್ದಾರೆ, ಒಂದು ಗೋಲ್ಡ್ ಕಲರ್ ಆಗಿ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಅಟ್ರಾಕ್ಟಿವ್ ಇದೆ ಅನಿಸ್ತು. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕಿದ್ದಾರೆ. ಹೋದ್ ಸಲ ಏನ್ ಮಾಡಿದ್ರು ಅಂದ್ರೆ ವೆಂಕಟೇಶ್ವರ ಸ್ವಾಮಿ ದೇವ್ರ ಅವತಾರ ಏನಿದೆ ಅಂದ್ರೆ ಒಂದೊಂದಾಗೆ ಡಿಸ್ಪ್ಲೇ ಮಾಡಿದ್ರು. ಸೊ ಇವಾಗ ನೀವೇನು ಈ ದೃಶ್ಯಾವಳಿನ ನೋಡ್ತಾ ಇದ್ದೀರಾ, ಸೊ ಇದು ಬಂದು ವೈಕುಂಠದ ಬಾಗ್ಲು ಅಂತ ಕರೀತಾರೆ. ಸೊ ಆ ಬಾಗ್ಲಲ್ಲಿ ವೆಂಕಟೇಶ್ವರ ಸ್ವಾಮಿ ಜೊತೆ ಶ್ರೀದೇವಿ ಭೂದೇವಿ ಕೂಡ ಇರ್ತಾರೆ. ದೇವರ ವಿಗ್ರಹ ಮೇಲಿದೆ, ಅದು ಕೆಳಗಡೆ ನಾವು ಬರೋದ್ರಿಂದ ನಮ್ಮ ಪಾಪ ಕರ್ಮಗಳನ್ನ ಏನೇ ನಾಶ ಆಗುತ್ತೆ ಅಂತಾನೆ ಒಂದು ನಂಬಿಕೆ ಇದೆ. ನಾವು ದರ್ಶನ ಮಾಡೋದ್ರಿಂದ ವೈಕುಂಠದ ಬಾಗಿಲಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತೆ ಶ್ರೀದೇವಿ ಭೂದೇವಿ ಕೂಡ ಅಲ್ಲಿ ನೆಲೆ ಇರ್ತಾರೆ ಅನ್ನೋದೇ ಒಂದು ವಾಡಿಕೆ. ಹಾಗೆ ಸಾಲಲ್ಲಿ ನಿಂತಿದ್ದಾಗ ಪ್ರಸಾದ ಕೂಡ ಸಿಕ್ತು. ನನಗಂತೂ ಸಜ್ಜಿಗೆ ಹಾಗೆ ಲಡ್ಡು ಪ್ರಸಾದ ಸಿಕ್ಕಿರೋದ್ರಿಂದ, ಬಟ್ ನಂಗಂತೂ ಲಡ್ಡು ತುಂಬಾ ಇಷ್ಟ ಆಯ್ತು. ಸೊ ಇದು ಏನು ಇವರು ಇಲ್ಲಿ ಯಾಕೆ ಕೂರಿಸಿದ್ದಾರೆ ಈ ರೀತಿ ಅಂದ್ರೆ, ಇವರು ಸುಮಾರು ಒಂದು 12 ವರ್ಷದಿಂದನೂ ಕೂಡ ಈ ರೀತಿ ಮಾಡ್ಕೊಂಬರ್ತಿದಾರಂತೆ. ಇದು ಇವರ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ. ಸೊ ಯಾಕೆ ಅಂತ ನಾನು ಕೇಳಿದಾಗ ನಮಗೆ ಒಳ್ಳೇದಾಗಿದೆ ನಮ್ಮ ಮನೆ ದೇವರಿಂದ, ಸೊ ಅದಕ್ಕೆ ನಾವು ಹೀಗೆ ಮಾಡ್ಕೊಂಬರ್ತಿದೀವಿ ಅಂತ ಹೇಳಿದ್ರು. ಸೊ ಲಾಸ್ಟಲ್ಲಿ ಹಾಗೆ ದರ್ಶನ ಮಾಡ್ತಾ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಸೊ ಇನ್ನೊಂದ್ಸಲಿ ಪ್ರಸಾದ ಇಸ್ಕೊಳೋಣ ಅಂದ್ಕೊಂಡೆ. ಸ್ವಲ್ಪ ರಶ್ ಆಗ್ತಿದ್ರು. ಕೊನೆಯದಾಗಿ ಇನ್ನೊಂದು ನಮಸ್ಕಾರ ಹಾಕ್ಕೊಂಡು ಮನೆ ಕಡೆ ಹೊರಟೆ. ಹಾಗೆ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವ್ಲಾಗ್. ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.